ವೇರಿಯರ್ ಎಲ್ವಿನ್ ಮುಖ್ಯವಾಗಿ ಗಾಂಧಿವಾದಿ. ಅವನು ಬಂದದ್ದು ಗೋಂಡ ಜನಾಂಗವನ್ನು ಅಧ್ಯಯನ ಮಾಡಲಿಕ್ಕಾಗಿ. ಆದರೆ ಆ ಬುಡಕಟ್ಟು ಎಷ್ಟರ ಮಟ್ಟಿಗೆ ಅವನಿಗೆ ಹಿಂಸೆ ಕೊಡುತ್ತೆ ಅಂದರೆ, ಮೊದಲು ಅವನ ಕ್ಯಾಮ್ರಾನ, ಅವನಲ್ಲಿರುವ ವಸ್ತುಗಳನ್ನು ಎಲ್ಲ ಸರ್ವನಾಶ ಮಾಡುತ್ತೆ, ಅವನನ್ನು ಊಟಕ್ಕಿಲ್ಲದ ಹಾಗೆ ಮಾಡುತ್ತೆ. ತಿಂಗಳಾನುಗಟ್ಟಲೆ ಇವನು ಸಹ ಅವರ ಹಾಗೆ ಯಾವ್ಯಾವುದೋ ಎಲ್ಲೆಲ್ಲೋ ಸಿಕ್ಕ ಆಹಾರ ಪದಾರ್ಥಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಹಂಗೆ ಬದುಕ್ತಾನೆ. ಹಂಗೆ ಬದುಕಿದ ನಂತರ ಆ ಗೊಂಡ ಜನಾಂಗ ಇವನನ್ನು ಸ್ವೀಕರಿಸುತ್ತೆ. ಸ್ವೀಕರಿಸಿದ ಮೇಲೆ ಅವನು ಈ ದೇಶವನ್ನು ಬಿಟ್ಟು ಹೋಗಲ್ಲ. ಅಧ್ಯಯನಕಾರನಾಗಿ ಸ್ವತಃ ಆ ಬುಡಕಟ್ಟಿನ ಒಂದು ಹೆಣ್ಣು ಮಗಳನ್ನು ಮದುವೆ ಆಗಿ ಅದೇ ಬುಡಕಟ್ಟಲ್ಲಿದ್ದು ಗಾಂಧಿ ಮತ್ತು ನೆಹರು ಇಬ್ಬರ ಸಹವಾಸದಿಂದ 1952ರಲ್ಲಿ ಈ ದೇಶದ ಆದಿವಾಸಿ ಮತ್ತು ಬುಡಕಟ್ಟುಗಳ ಒಂದು ದೊಡ್ಡ ಪುನರ್ವಸತಿಯನ್ನು ಕಲ್ಪಿಸ್ತಾರೆ. ಅದರ ಹಿನ್ನೆಲೆಯಲ್ಲಿ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಆ ಒಂದು ಸುಧಾರಣೆ ಆಗುತ್ತೆ. ವಾಸ್ತವವಾಗಿ ಅರಣ್ಯಕ್ಕೆ ಅಧಿಕಾರ ಮಹಾಶ್ವೇತಾ ದೇವಿಯವರ ಬಹಳ ಅದ್ಭುತವಾದಂತಹ ಒಂದು ಕಾದಂಬರಿ. ಅರಣ್ಯದ ನಿಯಮಗಳು ಬಂದ ಮೇಲೇ ಬ್ರಿಟಿಷರಿಗೆ ವಿರೋಧ ಅನ್ನುವಂಥದ್ದು ಶುರುವಾಗಿದ್ದು. ಬ್ರಿಟಿಷರನ್ನು ವಿರೋಧಿಸಿದ್ದು ಮೊಟ್ಟ ಮೊದಲಿಗೆ ಅರಣ್ಯದಲ್ಲಿ ವಾಸವಾಗಿದ್ದಂತಹ ಆದಿವಾಸಿಗಳು. ಮುಖ್ಯವಾಗಿ ಆವನೂರು ಕಮಿಷನ್ನು ಕರ್ನಾಟಕದ ಜಾತಿಗಳನ್ನು ಅಧ್ಯಯನ ಮಾಡುವಾಗ 3 ಭಾಗಗಳನ್ನಾಗಿ ಮಾಡುತ್ತೆ. ಒಂದು ಜಾತಿಗಳು, ಕ್ಯಾಸ್ಟ್ಸ್, ಎರಡನೇದು ಟ್ರೈಬ್ಸ್, ಮೂರನೇದು ಕಮ್ಯುನಿಟೀಸ್. ಇವು 3ರ ಆಧಾರದ ಮೇಲೆ ಭಾಳ ದೊಡ್ಡ ಒಂದು ವೈಜ್ಞಾನಿಕವಾದ ವರದಿ ಅದು ಆ ನಂತರದಲ್ಲಿ ಮಂಡಲ್ ಕಮಿಷನ್ನಿಗೆ ಕಾರಣ ಆದಂತಹದ್ದು. ಮೊದಲು ಮಿಲ್ಲರ್ ಕಮಿಷನ್ನಲ್ಲಿ ಸವಲತ್ತುಗಳನ್ನು ಕೊಡಲಿಕ್ಕೆ ತೊಡಗ್ತಾರೆ. ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಂಸ್ಥಾನ ಮೀಸಲಾತಿಯ ಒಂದು ಮಾತೃಭೂಮಿ. ಮೈಸೂರು ಅಂದರೆ ಮೀಸಲಾತಿಯ ಒಂದು ತೊಟ್ಟಿಲು. ತುಂಬ ಜನಕ್ಕೆ ಎಷ್ಟು ಕನ್ಫ್ಯೂಷನ್ಸ್ ಇವೆ ಅಂದರೆ, ಮೀಸಲಾತಿ ಇಲ್ಲದೆ ಶಿಕ್ಷಣವನ್ನು ನೀವು ಪಡಿಲಿಕ್ಕಾಗಲ್ಲ, ಉದ್ಯೋಗವನ್ನು ಪಡಿಲಿಕ್ಕಾಗಲ್ಲ, ಅಥವಾ ಸಾಮಾನ್ಯ ಸವಲತ್ತನ್ನು ಕೂಡ ಪಡಿಲಿಕ್ಕಾಗಲ್ಲ. ಆದರೆ ವಿಶೇಷ ಏನು ಮೀಸಲಾತಿದು ಅಂದರೆ, ಯಾವ್ಯಾವ ಗುಂಪಿನಲ್ಲಿ 100 ಜಾತಿ, 35 ಜಾತಿ, 50 ಜಾತಿ, 70 ಜಾತಿ ಇವೆ, ಅವೇ ಕಿತ್ತಾಡ್ತಾ ಇರ್ತವೆ. ಅದು ವಿಶೇಷ. ಬೆಳಗ್ಗೆ ರವಿಕುಮಾರ್ ಭಾಳ ಸ್ಪಷ್ಟವಾದ ಒಂದು ವಿಷಯವನ್ನು ಚರ್ಚೆ ಮಾಡಿದರು. 3% ಅಥವಾ 2.5% 3% ಇರೋ ಜನರಿಗೆ 10% ಮೀಸಲಾತಿ ಕೊಟ್ಟಿದೆ ಈ ದೇಶ. ವಿಶೇಷ ಅದು. ಬಹುಶಃ ಜಗತ್ತಿನಲ್ಲಿ ಎಲ್ಲಿಯೂ ಇಂಥ ಒಂದು ಕ್ರಮ ಇಲ್ಲ. ವಿರೋಧಿಸಲ್ಲ, ಯಾರೂ ವಿರೋಧಿಸಿಲ್ಲ. ಅದೆಷ್ಟು ಇಂಟ್ರೆಸ್ಟಿಂಗ್ ಅಂದರೆ, 134 ಜಾತಿಗಳನ್ನು 144 ಜಾತಿಗಳನ್ನು ಮೊದಲು ಪಟ್ಟಿ ಮಾಡ್ತಾರೆ ಸಂಸತ್ತಿಗೆ ಸಬ್ಮಿಷನ್ ಮಾಡುವ ಮುನ್ನ. ಎಲ್ಲರೂ ನಮ್ಮದು ಬರುತ್ತೆ, ನಮಗೂ 10% ಸಿಗುತ್ತೆ, ನಮಗೂ 10% ಸಿಗುತ್ತೆ ಅಂತ ಖುಷಿಯಾಗಿರ್ತಾರೆ. ಹಿಂದಿನ ದಿವಸ 139 ಜಾತಿನ ರಿಮೂವ್ ಮಾಡ್ತಾರೆ. ಕೇವಲ 5 ಜಾತಿಗಳಿಗೆ ಮಾತ್ರ 10% ಅಂತ ಇಡ್ತಾರೆ. ಇಲ್ಲಿ ಇರುವ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಪ್ರಾಪ್ರಿಯೇಟಾಗಿ ಇಲ್ಲ. ಆದರೆ ಕಡಿಮೆ ಇರೋರಿಗೆ ಅಷ್ಟು ಕೊಡೋದಲ್ಲ, ಅದರ 3 ಮತ್ತೊಂದು ಪಟ್ಟು ಜಾಸ್ತಿ ಕೊಡೋಕ್ಕೆ ಅವಕಾಶ ಇದೆ. ಇದೆಷ್ಟು ಚೆನ್ನಾಗಿದೆ ಅಂದರೆ, 50% ಜನರಲ್ ಮೆರಿಟಲ್ಲಿ ಅವರ ಅವಕಾಶಗಳನ್ನು ಪಡ್ಕೊತಾರೆ. ಉಳಿದ 51ರಿಂದ 60ರ ಬಿಂದು ಇದೆಯಲ್ಲ, ಆ 10%ನಲ್ಲಿ ಏನೇನು ಪೋಸ್ಟ್ಗಳಿವೆ ಅವೆಲ್ಲವನ್ನೂ ಪಡ್ಕೊಂಬಿಡ್ತಾರೆ. ಇನ್ನು ಉಳಿದ 40% ಬೇರೆ ಎಲ್ಲ ಜನಜಾತಿಗಳಿಗೆ. 5 ಜಾತಿಯಲ್ಲಿ ಭಾರತ ಮುಖ್ಯ, ಇನ್ನು ಉಳಿದೆಲ್ಲ ಜಾತಿಗಳು 40% ಹಂಚ್ಕೋಬೇಕು. 2 ಪ್ರಸಂಗಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಒತ್ತುವರಿ ಕಾಯಿಲೆ ಇವನಿಗೆ ಅಂತ ಕೇಳ್ತಾರೆ. ಅದು ಕೊಡಗು ಪ್ರಾಂತ್ಯದಲ್ಲಿರುವಂಥ ಒಂದು ಬುಡಕಟ್ಟು, ಕಾಡು ಕುರುಬ, ಜೇನು ಕುರುಬ, ಈ ಥರದ ಒಂದು ಬುಡಕಟ್ಟು. ಇವರಿಗೆ ಊಟಕ್ಕಿಲ್ಲದೆ ಜೇಡಿ ಮಣ್ಣನ್ನು ಕಡಲೆಕಾಳು ಗಾತ್ರಕ್ಕೆ ಉಂಡೆ ಮಾಡ್ಕೊಂಡು ಅವುಗಳನ್ನು ಹುರ್ಕೊಂಡು ತಿಂತಾ ಇರೋದ್ರಿಂದ ಈ ಕಾಯಿಲೆ ಬಂದಿದೆ, ಸಂಧಿವಾತ ಬಂದಿದೆ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ 2020ರಲ್ಲಿ ಹಂಗರ್ ಇಂಡೆಕ್ಸು 94 ಇತ್ತು, ಈಗ 105 ಇದೆ, 111 ಆಗಿದೆ, 107 ಇದೆ. ಕಡಿಮೆ ಆಗಬೇಕಾಗಿತ್ತು. ಕೇವಲ 127 ಸಂಖ್ಯೆಯಲ್ಲಿ ನಮ್ಮ ಸ್ಥಾನ ಯಾವುದಪ್ಪ ಅಂದರೆ 100ರ ಮೇಲೆ. ಅದರಿಂದ ಬುಡಕಟ್ಟು ಈ ಜನರ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ. ಯಾವಾಗಲೂ ಒಂದಷ್ಟು ನೆನಪಿಗೆ ಬಂದಾಗ ಯಾರನ್ನ ಒಬ್ಬರನ್ನು MLC ಮಾಡ್ತಾರೆ, ಅದರ ಆಚೆಗೆ ಎಂಥದೂ ಇಲ್ಲ. ಹತ್ತತ್ರ ಅಲೆಮಾರಿಗಳು ಮತ್ತು ಬುಡಕಟ್ಟು ಜನ
ಜಾತಿವಾರು ಜನಸಂಖ್ಯೆಯ ಆಧಾರದಲ್ಲಿ 80 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ, ಹತ್ತತ್ರ 1 ಕೋಟಿ ಇದ್ದಾರೆ. ಆದರೆ ಅವರ ಒಬ್ಬ ಪ್ರತಿನಿಧಿ ಕೂಡ ಇಲ್ಲದೆ ಇರೋದು ಕರ್ನಾಟಕ ಸರ್ಕಾರದ ವೈಶಿಷ್ಟ್ಯ. ಯಾಕೆ ಅಂದರೆ ಯಾರನ್ನ ನಾಮಕರಣ ಮಾಡಬೇಕು, ನಾಮಕರಣ ಮಾಡಬೇಕಾಗಿರೋನೆಲ್ಲ ಹಿಂದಕ್ಕಿಟ್ಬಿಟ್ಟು ದುಡ್ಡು ಕೊಟ್ಟವ್ರನ್ನ ನಾಮಕರಣ ಮಾಡೋದು. ಈಗ ಆಡಳಿತ ಮಾಡೋರೆಲ್ಲ ಯಾರು? ಬಡವರ ಪರವಾಗಿ ಒಬ್ಬರು ನಿಮಗೆ ಸಿಕ್ಕೋದಿಲ್ಲ. ಎಲ್ಲ ಶ್ರೀಮಂತರು, ಅತಿ ಶ್ರೀಮಂತರು, ಫ್ಯೂಡಲ್ಸ್ ಎಲ್ಲ ಇವತ್ತು ಅಧಿಕಾರ ಹಿಡಿದು ವಿಧಾನಸೌಧದಲ್ಲಿ ಇದ್ದಾರೆ. ನಾವು ಕಟ್ಕೊಂಡಿರೋದೇನೆಂದರೆ ಫ್ಯೂಡಲ್ ಡೆಮಾಕ್ರಸಿಯನ್ನು, ಒರಿಜಿನಲ್ ಡೆಮಾಕ್ರಸಿ ಅಲ್ಲ. ನಾವು ಓಟ್ ಹಾಕಕ್ಕೆ ಮಾತ್ರ ಡೆಮಾಕ್ರೆಟಿಕ್ ಇದೀವಿ. 1503 ಜಾತಿ ಮತ್ತು ಉಪಜಾತಿಗಳು ಕರ್ನಾಟಕದಲ್ಲಿವೆ. ಈಗ ಸರ್ವೆಗೆ ಹೋದಾಗ 89 ಹೊಸ ಜಾತಿಗಳು ಸೇರಿವೆ. ಇದಿಷ್ಟು ಸೇರಿ ಕರ್ನಾಟಕವೇ ಹೊರತು ಯಾವುದೋ ಒಂದು ಜಾತಿ 2-3 ಜಾತಿಗಳು ಹೇಳ್ತವೆ ಅನ್ನೋ ಕಾರಣಕ್ಕೆ ಒಂದು ವರದಿಯನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂದರೆ 1989ರಲ್ಲಿ ಮೊಯ್ಲಿಯವರು ಆಡಳಿತ ಮಾಡ್ತಾ ಇರುವಾಗ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರಕ್ಕೆ ಭಾರತ ಸರ್ಕಾರ ಕೊಟ್ಟಿರುವ ಸೂಚನೆಯ ಮೇರೆಗೆ ಇಲ್ಲಿ ಸರ್ವೆ ಮಾಡಲಾಗಿದೆ. ಆದರೆ ಈಗೇನು ಖ್ಯಾತೆ ತೆಗಿತಾ ಇದ್ದಾರಲ್ಲ, ನಾವು ಅಷ್ಟಿಲ್ಲ, ನೀವು ಅಷ್ಟಿದ್ದೀರಿ, ನೀವಿಷ್ಟಿದ್ದೀರಿ ಅಂದರೆ ಸಂಖ್ಯೆಯ ಮೇಲೆ ಮಾತನಾಡ್ತಾ ಇದ್ದಾರೆ. ಯಾರೂ ಕೂಡ ಮನಸ್ಸಿನ ಅಥವಾ ಸಂವೇದನೆಯ ಅಥವಾ ಬಡತನದ ಅಥವಾ ಸಮಾನ ಹಂಚಿಕೆಯ ವಿಷಯವಾಗಿ ಮಾತಾಡ್ತಾ ಇಲ್ಲ. ಆದ್ದರಿಂದ ಮೀಸಲಾತಿ ಅನ್ನೋದು ಒಂದು ಸಾಮಾಜಿಕ ಅಸಹನೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ನಾವು. ಹಂಗಿಲ್ಲ. ಮೀಸಲಾತಿ ಅನ್ನೋದು ಹಂಚಿಕೆಯ ವಿಷಯ. ಮೀಸಲಾತಿಯ ಬಗ್ಗೆ ಮಾತಾಡ್ತಾನೆ ಅಂದರೆ ದೇಶದ್ರೋಹಿ ಅನ್ನೋಂಥ ಸ್ಥಿತಿನ ತಂದಿಟ್ಟಿದ್ದೀವಿ. ಆದರೆ 3% 10% ಕೊಟ್ಟಿದ್ದೀವಿ. ಇನ್ನು ಕೆಲವರಿಗೆ ಸಿಗಬೇಕಾಗಿರೋರಿಗೆ ಆಹಾರವೇ ಇಲ್ಲ, ಆಹಾರದ ಕಿಟ್ ಹೋಗೋದೇ ಇಲ್ಲ, ಅಥವಾ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಹಂಚದೇ ಇರುವ ಕ್ರಮಗಳಿವೆ. ಇಂಥೆಲ್ಲ ನಡುವೆ ನಾವು ಅಭಿವೃದ್ಧಿಯನ್ನು ಮುಖ್ಯವಾಗಿ ಆದಿವಾಸಿಗಳು, ಅಲೆಮಾರಿಗಳು ಮತ್ತು ಬುಡಕಟ್ಟುಗಳನ್ನು ಅವಲಂಬಿಸಿಯೇ ನಮ್ಮ ಅಭಿವೃದ್ಧಿಯನ್ನು ಕಾಣಬೇಕೇ ಹೊರತು ಅವು ಬರೀ ಪ್ಯಾಕೇಜ್ ಪಡೀಲಿಕ್ಕಿರುವಂತಹ ಜನಸಮುದಾಯಗಳು ಅಂತ ದಯವಿಟ್ಟು ಯಾರು ತಿಳಿಬಾರದು. ಸೊ ರಂಗಾಯಣ ಮೊದಲಿನಿಂದಲೂ ಹಾಗೆ ಆದಿವಾಸಿಗಳ, ಸೋಲಿಗರ, ಕಾಡು ಕುರುಬರ, ಜೇನು ಕುರುಬರ ಇವ್ರ ಬಗ್ಗೆ ಥಿಯೇಟ್ರ್ ಕೂಡ ಮೈಸೂರಿನ ಅನೇಕ ಜನ ರಂಗಕರ್ಮಿಗಳು ಆ ಥರದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. CIL ಒಂದು ರೀತಿ ಭಾಷೆಯ ಮೇಲೆ ಕೆಲಸ ಮಾಡಿದರೆ, ರಂಗಕರ್ಮಿಗಳು ಒಂದು ರೀತಿಯಲ್ಲಿ ಅವರನ್ನು ರಂಗಭೂಮಿಗೆ ಮತ್ತು ಅವರ ವಸ್ತುಗಳನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಂಗಾಯಣ ಇಂತಹ ಒಂದು ವಿಷಯವನ್ನಿಟ್ಟು ಬಹಳ ಸ್ತುತ್ಯಾರ್ಹ ಕೆಲಸವನ್ನು ಮಾಡಿದೆ. ರತ್ನಮ್ಮವರಾಗಲಿ, ಸ್ವಾಮಿ ಆಗಲಿ, ಇವರೆಲ್ಲ ಅವರವರ ಆದಿವಾಸಿಗಳ ಮತ್ತು ಅಲೆಮಾರಿಗಳ ಕ್ರಿಮಿನಲ್ ಟ್ರೈಬ್ಸ್ಗಳ ಕೋಶಗಳಿವು. ನಾವು 2 ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಕೊರಚ ಸಮುದಾಯ ಇದೆಯಲ್ಲ, ಅದು ರೈಲ್ವೆ ಥೀಫ್ಸ್ ಅಂತಲೇ ಅವ್ರನ್ನ ಕರೀತಾರೆ. ರೈಲ್ವೆ ಟ್ರ್ಯಾಕ್ ಎಲ್ಲೆಲ್ಲಿ ಹೋಯ್ತು ಅದರ ಜೊತೆಯಲ್ಲಿ ಮೂಮೆಂಟಲ್ಲಿ ಇರುವಂತಹದ್ದು. ನಮ್ಮ ಊರಿನಲ್ಲೂ ಕೂಡ ಶಿವನಿ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಕೊರಚರ ಒಂದು ಗುಂಪಿತ್ತು. ಆಮೇಲೆ ಅದನ್ನು ಭಾಳ ಒಳ್ಳೆಯ ಸೆಟ್ಲ್ಮೆಂಟ್ ಏರಿಯಾವನ್ನು ಮಾಡಿದ್ದಾರೆ. ಒಬ್ಬ ನನ್ನ ಬಾಲ್ಯದ ಹೀರೋ ಯಾರು ಅಂದರೆ ಆ ಸಮುದಾಯದ ಬಂಗಾರಿ ಅನ್ನುವಂಥ ಒಬ್ಬ ಪೈಲ್ವಾನ್. ಅವನು ಚಾರ್ಲಿ. ಸಣ್ಣವನು. ದೊಡ್ಡ ಪೈಲ್ವಾನರುಗಳು ಈ ಪೂನಾದಿಂದ, ಕೊಲ್ಹಾಪುರದಿಂದ, ಹುಬ್ಳಿಯಿಂದ ಬರೋರೆಲ್ಲರೂ ಅವನ್ನ ಯಾರನ್ನೂ ಹಿಡಿತಿರ್ಲಿಲ್ಲ. ಅವನು ಮಾತ್ರ ಎಲ್ಲರಿಗೂ ಶೆಡ್ ಹೊಡ್ಕೊಂಡು ಸುತ್ತರಿಯನು. ಇವನು ಯಾರು ಚಿಲ್ಟು, ಇವನ್ನೇ ಹಿಡಿಯೋದು, ನಿನಗೂ ನನಗೂ ಸರಿ ಬರಲ್ಲ ಸರಿ. ಇವನು ಮಾತ್ರ ದೊಡ್ಡ ಪೈಲ್ವಾನರನ್ನೇ ಹಿಡಿತಾ ಇದ್ದು. ನೋಡ್ಬಿಡೋಣ ಸರಿಯಾ ಅಂದರೆ ಗ್ಯಾರಂಟಿ ಅವನು ತೋಫ್. ನಮ್ಮ ಆಸೆ ಏನಂತಾರೆ, ನಮ್ಮ ಬಂಗಾರಿ ಗೆಲ್ಲಬೇಕು ಅನ್ನೋದು. ಅವನು ಇಡೀ ನಮ್ಮ ಪ್ರಾಂತ್ಯದ, ಇವತ್ತಿಗೂ ಕೂಡ ಅವನು ನಮ್ಮ ಪ್ರಾಂತ್ಯದ ಬಹಳ ದೊಡ್ಡ ಪೈಲ್ವಾನ್. ಸೊ ಆಗಲೇ ಕುಸ್ತಿ ವಿಷಯ ಹೇಳಿದ್ರಲ್ಲ, ಈ ಜನಜಾತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅಕ್ಕಿಪಿಕ್ಕಿಯರ ವ್ಯಾಪಾರ ಆಗಲಿ, ಅವರ ಡೂಪ್ಲಿಕೇಶನ್ ಮಾಡುವ ಟ್ಯಾಲೆಂಟ್ ಆಗಲಿ, ಪಕ್ಷಿರಾಜಪುರದಲ್ಲಿ ಅವರು ತಲೆ ಕೂದಲು ಬೆಳೆಯೋ ಎಣ್ಣೆ ಮಾಡೋದಾಗಲಿ, ಅಥವಾ ಅಸ್ತಾಪನಹಳ್ಳಿ ಇರ್ಬೋದು, ಅಗರೆ ಇರ್ಬೋದು, 1993ರಲ್ಲಿ ಅವ್ರ ಜೊತೆಯಲ್ಲಿ ಒಂದು 3 ತಿಂಗಳು ನಾನು ಅಧ್ಯಯನಕ್ಕಾಗಿ ಇದ್ದ ಸಂದರ್ಭಗಳಿವೆಲ್ಲ ಭಾಳ ಅದ್ಭುತವಾದವು. ಹುಲಿ ಉಗುರು ಅಂತೇಳಿ ಎತ್ತಿನ ಕೋಡ್ನಲ್ಲಿ ಅದ್ಭುತವಾಗಿ ಮಾಡ್ತಾರೆ. ಹುಲಿ ಉಗುರು ಅನ್ನೋದನ್ನೆಲ್ಲ ನಂಬೇಡಿ. ಪಾಪ ಮೊನ್ನೆ ಎಲ್ಲ ಬಿಗ್ ಬಾಸಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಎಷ್ಟೋ ಜನ ದನಿನ ಕೋಡನ್ನೇ ಬಂಗಾರ ಹಾಕ್ಕೊಂಡು ಹುಲಿ ಉಗುರು ಅಂತ ಹಾಕ್ಕೊಂಡಿರೋದು ನಾನೇ ನೋಡಿದ್ದೀನಿ. ಪಾಪ ಅವರು ಈ ಜನರನ್ನು ಹೆಂಗೆ ಯಾಮಾರಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ.
ಭಾಳ ಅದ್ಭುತವಾದ ವ್ಯವಹಾರ ಜ್ಞಾನ ಇರೋವಂಥವ್ರು. ಅವುಗಳನ್ನು ನಾವು ನಮ್ಮ ಅಕ್ಕಪಕ್ಕ ಇರುವಂಥ ಜನಜಾತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಾವು ಸಮಾಜನ ಸಮರ್ಪಕವಾಗಿ ಇಂಡಿಯಾನ ಅರ್ಥ ಮಾಡ್ಕೊಂಡಂಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು.